ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ವಿಶೇಷ ಜಾತ್ರಾ ಮಹೋತ್ಸವ. ಈ ಟೆಂಪಲ್ಗಳಿಗೆ ತುಂಬ ಜನ ವಿಸಿಟ್ ಮಾಡ್ತಾರೆ ಸ್ನೇಹಿತರೆ. ಆ ಟೆಂಪಲ್ ಬಂದ್ಬಿಟ್ಟೆ ನಮ್ಮ ಶ್ರೀ ಚೆನ್ನಕೇಶವ ಸ್ವಾಮಿ ಟೆಂಪಲ್ಲು, ಬೇಲೂರು ಮತ್ತು ಹಳೇಬೀಡು ಸ್ನೇಹಿತರೆ. ಶಿಲ್ಪಕಲೆಗಳ ತವರೂರು ಅಂತಲೇ ಕರೆಯುವ ನಮ್ಮ ಈ ಬೇಲೂರು ಮತ್ತು ಹಳೇಬೀಡು ತುಂಬಾನೇ ಫೇಮಸ್ ಟೆಂಪಲ್ ಸ್ನೇಹಿತರೆ. ಅದರಲ್ಲೂ ಕೂಡ ಈ ಸರಿ ಪ್ರತಿ ವರ್ಷನೂ ಶ್ರೀ ಚೆನ್ನಕೇಶವ ಸ್ವಾಮಿ ಟೆಂಪಲ್ ಉತ್ಸವ, ರಥೋತ್ಸವ ಆಗಲಿ ಅಥವಾ ನಮ್ಮ ಗಳಿಗೆ ತೇರು, ದೊಡ್ಡ ತೇರು ಅಂತ ಕರೀತಾರೆ ಸ್ನೇಹಿತರೆ. ಆ ಗಳಿಗೆ ತೇರು, ದೊಡ್ಡ ತೇರು ಯಾವಾಗ ನಡೀತಾ ಇರೋದು, ಏನೇನು ಪ್ರೋಗ್ರಾಮ್ಗಳು, ಸೇವಾ ಡೀಟೇಲ್ಸು, ಪೂಜಾ ಡೀಟೇಲ್ಸ್ಗಳೆಲ್ಲ ನಡೀತವೆ, ಹೇಗೆ ನೀವು ಪ್ಲಾನ್ ಮಾಡ್ಕೊಬೇಕು ಅನ್ನೋ ಪ್ರತಿ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ತುಂಬಾ ಜನ ವಿಸಿಟ್ ಮಾಡುವಂಥ ಒನ್ ಆಫ್ ದ ಹಿಸ್ಟಾರಿಕಲ್ ಪ್ಲೇಸಸ್ ಅಂದರೆ ಅದು ಬಂದ್ಬಿಟ್ಟು ಬೇಲೂರು ಮತ್ತು ಹಳೇಬೀಡು. ಆಫ್ಟರ್ ಹಂಪೆ, ಬೇಲೂರು ಮತ್ತು ಹಳೇಬೀಡಿಗೆ ತುಂಬ ಜನ ಅಂದರೆ ನಮ್ಮ ಕರ್ನಾಟಕದಲ್ಲದೆ ಬೇರೆ ಬೇರೆ ಇಂಡಿಯನ್ ಅಲ್ಲದೆ ಬೇರೆ ಬೇರೆ ಪ್ಲೇಸಸ್ ಆಗಲಿ ಅಥವಾ ಬೇರೆ ಬೇರೆ ಕಂಟ್ರೀಸ್ಗಳಾಗಲಿ ಬೇರೆ ಬೇರೆ ಬಂದು ನೋಡುವಂತಹ ಒನ್ ಆಫ್ ದ ಬೆಸ್ಟ್ ಹಿಸ್ಟಾರಿಕಲ್, ಬೆಸ್ಟ್ ಆರ್ಕಿಟೆಕ್ಚರಲ್ ಟೆಂಪಲ್ ಅಂದರೆ ಅದು ಬಂದ್ಬಿಟ್ಟು ಶ್ರೀ ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ಸ್ನೇಹಿತರೆ. ಆ ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಪ್ರತಿ ವರ್ಷನೂ ಬ್ರಹ್ಮ ರಥೋತ್ಸವ ಅಂದರೆ ಜಾತ್ರೆ, ಬೇಲೂರು ಜಾತ್ರೆ ಅಂತಲೂ ಕರೀತಾರೆ, ಬೇಲೂರು ತೇರು ಅಂತಲೂ ಕರೀತಾರೆ, ಅಥವಾ ಚೆನ್ನಕೇಶವ ಸ್ವಾಮಿ ಬ್ರಹ್ಮೋತ್ಸವ ಅಂತಲೂ ಕರೀತಾರೆ ಸ್ನೇಹಿತರೆ. ಈ ಬ್ರಹ್ಮೋತ್ಸವ 2026 ದಿನಾಂಕ 23ರಿಂದ ಮಾರ್ಚ್ 23ರಿಂದ ಸ್ಟಾರ್ಟ್ ಆಗಿ 5ನೇ ತಾರೀಕು ತನಕ ಬರೋಬ್ಬರಿ 13-14 ಡೇ ದಿನ ಈ ರಥೋತ್ಸವ ನಡೆಯುತ್ತೆ ವೀಕ್ಷಕರೇ. ಈ ರಥೋತ್ಸವಕ್ಕೆ ಪ್ರತಿಯೊಬ್ಬರು ಲಕ್ಷಾದಿ ಮಂದಿಗಳು ಭಾಗವಹಿಸ್ತಾರೆ. ತುಂಬಾನೇ ವಿಜೃಂಭಣೆಯಿಂದ ನಡೆಯುತ್ತೆ ಈ ಬೇಲೂರು. ತುಂಬಾ ವಿಶೇಷತೆ, ಹಿಸ್ಟಾರಿಕಲ್ ಇರುವಂತಹ ಜಾತ್ರಾ ಮಹೋತ್ಸವ ಸ್ನೇಹಿತರೆ. ಏನೇನು ಪ್ರೋಗ್ರಾಮ್ಗಳು, ಯಾವ ತರ ಜಾತ್ರಾ ವಿಧಾನಗಳು ನಡೀತವೆ, ಎಲ್ಲ ಪ್ರತಿಯೊಂದು ಮೇಳ, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. 2 ದಿನ, ಒಂದು ದಿನ ಗಳಿಗೆ ತೇರು, ಇನ್ನೊಂದು ದಿನ ದೊಡ್ಡ ತೇರು ಅಂತ ನಡೆಯುತ್ತೆ ಸ್ನೇಹಿತರೆ. ಅದಾದಲ್ದಲೆ ಕೆಂಡೋತ್ಸವ, ದೀಪೋತ್ಸವ ಅಂತ ತುಂಬಾನೇ ಪೂಜಾ ವಿಧಾನಗಳು ನಡೀತವೆ. ಎಲ್ಲ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ನಾನು ಹೇಳ್ದಂಗೆ ಸ್ನೇಹಿತರೆ, ಪ್ರತಿಯೊಬ್ಬರು ಮೇನ್ ಜಾತ್ರಾ ಮಹೋತ್ಸವಕ್ಕೆ ಹೋಗೋದು ಗಳಿಗೆ ತೇರು ಅಥವಾ ದಿವ್ಯ ಮತ್ತೆ ಮೇನ್ ರಥೋತ್ಸವಕ್ಕೆ ಸ್ನೇಹಿತರೆ. ಬ್ರಹ್ಮ ರಥೋತ್ಸವ ಬಂದ್ಬಿಟ್ಟು 31/3/2000 ಮಂಗಳವಾರ. ನಾಡ ರಥೋತ್ಸವ ಅಂದ್ರೆ ಮೇನ್ ದೊಡ್ಡ ರಥೋತ್ಸವ ಬಂದ್ಬಿಟ್ಟು ಏಪ್ರಿಲ್ 1 ಬುಧವಾರ ನಡೆಯುತ್ತೆ. ಮಂಗಳವಾರ ಮೇನ್ ಬ್ರಹ್ಮ ರಥೋತ್ಸವ, ಬುಧವಾರ ಬಂದ್ಬಿಟ್ಟು ನಾಡ ರಥೋತ್ಸವ ಸ್ನೇಹಿತರೆ. ಏನು ಡಿಫ್ರೆನ್ಸ್ ಗಳಿಗೆ ತೇರು ಅಂದ್ರೆ ಏನು ಅಥವಾ ದೊಡ್ಡ ತೇರು ಅಂದ್ರೆ ಸ್ನೇಹಿತರೆ? ಗಳಿಗೆ ತೇರು ಅಂದ್ರೆ ಅವರು ಟೈಮಿಂಗ್, ಸ್ಪೆಸಿಫಿಕ್ ಟೈಮ್ ನೋಡ್ಬಿಟ್ಟು ಬೆಳಿಗ್ಗೆ 11 ಗಂಟೆಯಿಂದ 11 ಒಳಗೆ ಒಂದು ಗಳಿ ಅಂದ್ರೆ ತೇರ್ನ ಸೇಮ್ ದೊಡ್ಡ ತೇರ್ನೆಯ ಒಂದು ಸ್ವಲ್ಪ ಒಂದು ದೇವ್ರದ ಸನ್ನಿಧಿ ಹತ್ರಕ್ಕೆ ತಗೊಬಂದು ಒಂದು 20 ಮೀಟರ್ 30 ಮೀಟರ್ ಮುಂದಕ್ಕೆ ದೇವ್ರ ದೇವಸ್ಥಾನ ಹತ್ರ ಬಾಗ್ಲಿಗೆ ತಗೊಬಂದು ನಿಲ್ಲಿಸ್ತಾರೆ ಸ್ನೇಹಿತರೆ. ಅದು ಗಳಿಗೆ ತೇರು. ಆ ಗಳಿಗೆ ತೇರಿಗೆ ಯಾವ ತರ ಅಂದ್ರೆ ನೋಡಿ, ಇಲ್ಲೊಂದು ಚಿತ್ರದಲ್ಲಿ ಹದ್ದು ಹಾರಾಡ್ತಾ ಇದೆ. ಆ ಟೈಮಲ್ಲಿ ಹದ್ದು ಹಾರಾಡುತ್ತಂತೆ ಸ್ನೇಹಿತರೆ. ಇದು ತುಂಬಾ ಆಗಿನಿಂದಲೂ ನಾವು ಕೂಡ ನೋಡಿದೀವಿ, ಹಾಗಾಗಿ ಹೇಳ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಆ ಹದ್ದು ಬಂದು ಹಾರಾಡುತ್ತೆ. ಆ ಟೈಮಿಗೆ ಆ ಗಳಿಗೆ ತೇರು ಮೂವ್ ಆಗುತ್ತೆ ಸ್ನೇಹಿತರೆ. ಬರೀ ಸ್ವಲ್ಪ ದೂರ ಮೂವ್ ಆಗಿ ಆ ಗಳಿಗೆ ಅಂದ್ರೆ ಆ ಬೆಸ್ಟ್ ಟೈಮಲ್ಲಿ 11:05ರಿಂದ 11:15 ಒಳಗೆ ಮೂವ್ ಆಗಿ ನಿಲ್ಲುತ್ತೆ ಸ್ನೇಹಿತರೆ. ಅದು ಬಂದ್ಬಿಟ್ಟು ಬ್ರಹ್ಮ ರಥೋತ್ಸವದ ದಿವ್ಯ ಬ್ರಹ್ಮ ರಥೋತ್ಸವ ಗಳಿಗೆ ತೇರು ಅಂತ ಕರೀತಾರೆ ಸ್ನೇಹಿತರೆ. ಎಲ್ಲ ಸುತ್ತೂರನ 7 ನಮ್ಮ ಬೇಲೂರಿನ ಸುತ್ತ ಇರುವ 7 ಹಳ್ಳಿಗಳವರು ಸೇರಿ ಬಂದ್ಬಿಟ್ಟು ಈ ತೇರುಗಳನ್ನ ಎಳಿಯೋದು ತುಂಬಾನೇ ವಿಶೇಷವಾಗಿತ್ತು. ಅವರೆಲ್ಲ ಬಂದ್ಬಿಟ್ಟು ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಹೋದ್ಮೇಲೆ ಇದೆಲ್ಲ ಪೂಜಾ ವಿಧಾನಗಳು ಎಲ್ಲ ಪ್ರತಿಯೊಂದು ನಡೀತವೆ. ಅದಾದ್ಮೇಲೆ ತೇರಿಗೆಲ್ಲ ಒಂದು 2-3 ದಿನದಿಂದಲೇ ಎಲ್ಲ ಇದೆಲ್ಲ ತೇರ್ನೆಲ್ಲ ಡಿಸೈನ್ ಮಾಡೋದಾಗ್ಲಿ ಅದೆಲ್ಲ ಪ್ರತಿಯೊಂದು ನಡೀತಾ ಇರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಈಗ ಏನೇನು ಕಾರ್ಯಕ್ರಮಗಳು ನಡೀತವೆ ಎಲ್ಲ ಪ್ರತಿಯೊಂದು, ಈಗ ಮೇನ್ ಇವೆಂಟ್ಸ್ ಗೊತ್ತು ನಿಮಗೆ 31 ಮತ್ತೆ 1 ಇನ್ನೇನು ಏನೇನು ಪ್ರೋಗ್ರಾಮ್ಗಳು ನಡೀತವೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿಯವರ ರಥೋತ್ಸವ ಏನೇನು ಪ್ರೋಗ್ರಾಮ್ಗಳು 23ರಿಂದ ಏನೇನು ಪ್ರೋಗ್ರಾಮ್ಗಳು ಬರ್ತವೆ ಎಲ್ಲ ನಾನು ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ ಇಲ್ಲೇನೆ. ಪ್ರತಿಯೊಬ್ಳು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಇನ್ನೊಂದು ವಿಡಿಯೋ ಇದರಲ್ಲಿ ಇನ್ನೊಂದ್ಸಲ ಇದರಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಬಟ್ ನೀವು ಯಾರೇ ಬೇಲೂರು ಹಳೇಬೀಡು ಎಲ್ಲ ಹೋಗ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಏನಾದ್ರು ನೀವು ಸೇವೆ ಮಾಡಿಸ್ಬೇಕಾ, ಇದರಲ್ಲಿ ಹಳೇಬೀಡಲ್ಲಿ ಹೊಯ್ಸಳೇಶ್ವರ, ನಮ್ಮ ಬೇಲೂರಲ್ಲಿ ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್, ಇವೆಲ್ಲ ಹೊಯ್ಸಳ ಕಾಲದಲ್ಲಿ ಆಳಿರೋಂಥ ಟೆಂಪಲ್ಗಳು ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಆರ್ಕಿಟೆಕ್ಚರಲಿ ಒನ್ ಆಫ್ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಹಿಸ್ಟಾರಿಕಲಿ ಬೇಲೂರು ಉಳ್ಕೊಂಡಿರೋದು ತುಂಬ, ಹಳೇಬೀಡೆಲ್ಲ ಸ್ವಲ್ಪ ಡೆಮಲಿಷ್ ಆಗಿದೆ, ಬಟ್ ಬೇಲೂರನ್ನ ಮರಳಲ್ಲಿ ಮುಚ್ಚಿ ಅವಾಗ ಕಾಪಾಡ್ಕೊಂಡಿರೋದು. ಅಷ್ಟು ಚೆನ್ನಾಗಿದೆ ಬೇಲೂರು ಆರ್ಕಿಟೆಕ್ಚರ್ ವೈಸು. ಹಾಗಾಗಿ ತುಂಬಾನೇ ಹಿಸ್ಟಾರಿಕಲ್ ಪ್ಲೇಸಸ್ ತುಂಬ ಜನ ವಿಸಿಟ್ ಮಾಡೋದು. ನೀವೇನೇ ಸೇವೆ ಮಾಡಿಸ್ಬೇಕು ಅಂದ್ರೂ ಪ್ರತಿಯೊಂದು ಸೇವೆಗಳಿಗೂ ಮತ್ತೆ
ಅದರದೆಲ್ಲ ಏನೇನು ಡೀಟೇಲ್ಸು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಮತ್ತು ಅದರದೆಲ್ಲ ಅಮೌಂಟು ಎಲ್ಲ ಎಷ್ಟು ಅಂತೆಲ್ಲ ಹಾಕ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಡೀಟೇಲ್ಸ್ ಎಲ್ಲ ನೀವು ನೋಡ್ಕೊಳ್ಳಿ. ನೀವು ಏನಾದ್ರು ಪೂಜೆ ಮಾಡಿಸಿದ್ರೆ ಬೇರೆ ದಿನ ಹೋದ್ರೂ ಇವೆಲ್ಲ ಪೂಜೆ ಮಾಡಿಸ್ಬೋದು ಸ್ನೇಹಿತರೆ. ಈಗ ಏನೇನು ಪ್ರೋಗ್ರಾಮ್ಗಳು ಇರ್ತವೆ ಡೀಟೇಲಾಗಿ ನೋಡೋದಾದರೆ 23 ಅಂದರೆ ಹಗಲು ಅಂದರೆ ಬೆಳಗಿನ ಟೈಮ್ ಏನು ನಡೆಯುತ್ತೆ, ಶ್ರೀವಾರಿಗೆ ಪಂಚಾಮೃತ, ರಾತ್ರಿ ಅನುಜ್ಞೆ ಮೃತಿಕ ಸಂಗ್ರಹಣ ಪೂರ್ವಕ ಅಂಕುರಾರ್ಪಣ ಶಾರದಾಲಂಕಾರ, ಮಾರ್ಚ್ 24 ಶ್ರೀವಾರ ಕಲ್ಯಾಣೋತ್ಸವ, 25 ಧ್ವಜಾರೋಹಣ, ರಾತ್ರಿ ಬೇರಿ ತಾಂಡನ ಮತ್ತು ಚಂದ್ರಮಂಡಲೋರೋಹಣ. ಅದಾದಮೇಲೆ 26 ಹಗಲು ಸೂರ್ಯ ಮಂಡಲೋರೋಹಣ, ರಾತ್ರಿ ಮತ್ತು ಶೇಷ ವಾಹನ ಪೂಜೆ. ಅದಾದಮೇಲೆ ಬಂದ್ಬಿಟ್ಟು 23 ಹಗಲು ಅನಂತ ಪೀಠಾರೋಹಣ, ರಾತ್ರಿ ಹಂಸವಾಹನ ಬೆಳ್ಳಿ ಮಂಟಪೋತ್ಸವ. 28 ಬಂದ್ಬಿಟ್ಟು ಹಂಸವಾಹನ, ರಾತ್ರಿ ವಿದ್ಯುತ್ ಅಲಂಕಾರ ಬೆಳ್ಳಿ ಮಂಟಪೋತ್ಸವ. ಅದಾದಮೇಲೆ 29 ಪುಷ್ಪ ಮಂಟಪೋರೋಹಣ, ರಾತ್ರಿ ಹನುಮಂತೋತ್ಸವ. ಅದಾದಮೇಲೆ 30 ರಾತ್ರಿ ಕುಂಕುಮ ವಸಂತ ಪೂರ್ವಕ, ಅದು ಹನುಮಂತೋತ್ಸವನ ತುಂಬ ಜೋರಾಗಿ ಮಾಡ್ತಾರೆ ಸ್ನೇಹಿತರೆ. ಒಂಥರ ರ್ಯಾಲಿ ಥರನೇ ಇರುತ್ತೆ, ಮೆರವಣಿಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಭಾಗವಹಿಸ್ಬೋದು ಹಗಲು ಟೈಮಲ್ಲಿ. ರಾತ್ರಿ 30ಕ್ಕೆ ರಾತ್ರಿ ಕುಂಕುಮ ವಸಂತ ಪೂರ್ವೋತ್ಸವ ಗರುಡೋತ್ಸವ. 31ಕ್ಕೆ ನಾನು ಹೇಳಿದ್ರೆ ದಿವ್ಯ ರಥೋತ್ಸವ. 11ರಿಂದ 11:15 ನಿಮಗೆ ಗಳಿಗೆ ತೇರನ್ನ ಎಳಿತಾರೆ ಸ್ನೇಹಿತರೆ. ಅದಾದಮೇಲೆ ನಾಡ ರಥೋತ್ಸವ ಬಂದ್ಬಿಟ್ಟು 1ನೇ ತಾರೀಕು ಏಪ್ರಿಲ್ 1 ಬುಧವಾರ. ಅದಾದಮೇಲೆ ರಥೋತ್ಸವ ಮುಗಿದ್ಮೇಲೂ ಕೂಡ ಸ್ವಲ್ಪ ಪೂಜೆಗಳಿರ್ತವೆ, ಅಶ್ವಾರೋಹಣ ಪೂರ್ವಕ. ಅದಾದಮೇಲೆ 4ನೇದು ಮಹಾಭಿಷೇಕ, ಪುಷ್ಪಯಾಗ, ಸಿಂಹಾಯನ ಮುಖಾಭಿಷೇಕ, ಮತ್ತು 4ನೇ ತಾರೀಕು ಗಜವಾಹನ ದಿವ್ಯ ಮೋಹಿನಿ ಅಲಂಕಾರೋತ್ಸವ, ಮತ್ತು 5ನೇ ತಾರೀಕು ಏಪ್ರಿಲ್ ಶಯನೋತ್ಸವ. ಇವೆಲ್ಲ ಮುಗಿದ್ಮೇಲೆ ಜಾತ್ರಾ ಮಹೋತ್ಸವ ಮುಗಿಯುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ಈ ಸರಿ ತುಂಬ ಜನ ವಿಸಿಟ್ ಮಾಡುವಂಥ ಹಿಸ್ಟಾರಿಕಲ್ ಜಾತ್ರಾ ಮಹೋತ್ಸವ ಅಂತಲೇ ಹೇಳ್ಬೋದು. ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ನಮ್ಮ ಬೇಲೂರು ಚೆನ್ನಕೇಶವ ಸ್ವಾಮಿ ರಥೋತ್ಸವ, ಬ್ರಹ್ಮ ರಥೋತ್ಸವ ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್, ಪ್ರತಿಯೊಬ್ಬರಿಗೂ ಏನೇನು ಪ್ರೋಗ್ರಾಮ್ಗಳು ನಡೀತವೆ ಏನೇನು ಅಂತೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕಾಗಿತ್ತು. ಹಾಗಾಗಿ ಇದನ್ನೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಪ್ರತಿಯೊಂದು ಇನ್ಫಾರ್ಮೇಷನ್ಗೂ ಬೇಲೂರು ಬಗ್ಗೆ ನಾನೆಲ್ಲ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.